ಎಲ್ರಿಗೂ ನಮಸ್ಕಾರ. ಮೊನ್ನೆ ಕೆಲವೊಂದು ವಿಡಿಯೋಗಳು ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ಬಿಟ್ಟಿದ್ದೀನಿ. ಅದಕ್ಕೆ ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ. ಸಂದಾಗೈತೆನ ನಿಮ್ಮ ತಿಳುವಳಿಕೆಗಳನ್ನ ತುಂಬ ತಿಳಿವಾಗಿ ಹೇಳಿದ್ದೀರಾ ಅಂತೇಳ್ಬಿಟ್ಟು ತುಂಬ ಖುಷಿಪಟ್ಟರು, ಸಂತೋಷಪಟ್ಟರು. ಈ ಥರ ಒಳ್ಳೆಯ ವೀಡಿಯೋಗಳನ್ನ ದಯವಿಟ್ಟು ಆವಾಗವಾಗ ಹಾಕಿರಿ. ನಮಗೆ ಬೆಳಕು, ಒಳ್ಳೆ ದಾರಿ ಕೊಡ್ತವೆ ಅವು ಅಂತ ಕೇಳ್ಕೊಂಡ್ರು. ಅವರಿಗೋಸ್ಕರ ಇವತ್ತು ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಹೇಳೋದು ಎಲ್ಲ ಸತ್ಯಗಳು ಮಾತ್ರ, ಧರ್ಮಗಳು ಮಾತ್ರ. ನನ್ನ ಜೀವನದಲ್ಲಿ ನಡೆದಿರೋ ಅನುಭವಗಳನ್ನೇ ನಿಮಗೆ ನಾನು ತುಂಬಿಸೋದು, ಬೇರೆ ಯಾವುದೂ ಇಲ್ಲ. ಅದನ್ನು ಎಲ್ಲರೂ ತಿಳ್ಕರ್ರಿ. ಇವತ್ತು ನಾನು ಏನು ಹೇಳಕ್ಕೆ ಪಡ್ತೀನಿ ಅಂದರೆ, ನ್ಯಾಯದಿಂದ, ಧರ್ಮದಿಂದ ನಾವು ಮಾಡೋ ಕೆಲಸನ ಪ್ರೀತಿ ಬಿದ್ದು ಮಾಡಿದ್ರೆ ಆ ಕೆಲಸ ನಮ್ಮನ್ನು ಉಚ್ಚಿಗೆ ಎತ್ಕೊಂಡೋಗಿ ನಿಲ್ಲಿಸ್ತದೆ, ದೊಡ್ಡ ಸ್ಥಾನಕ್ಕೆ ಎತ್ಕೊಂಡೋಗಿ ನಿಲ್ಲಿಸ್ತದೆ ಅನ್ನೋದಕ್ಕೆ ಉದಾಹರಣೆ ನಾನೇ. ನಾನು ಕೆಲಸನ ಅಷ್ಟು ಪ್ರೀತಿ ಬಿದ್ದು ಮಾಡಿದೆ. ನನ್ನ ಕೆಲಸನೇ ಭೂಲೋಕ, ನನ್ನ ಕೆಲಸನೇ ಪ್ರಪಂಚ, ನನ್ನ ಕೆಲಸನೇ ದೇವರು. ಅದ್ರಕ್ಕೆ ಆಮೇಲೆ ಎಲ್ಲನೂ ಅಂತೆ ನಾನು ಬದುಕಿದ್ದು. ಅದಕ್ಕೆ ನನ್ನ ಕೆಲಸ ನನಗೊಂದು ಗಿಫ್ಟ್ ಕೊಡ್ತು. ಆ ಗಿಫ್ಟು ಯಾರು ಮೂಲಕ ಬಂತು ಅಂತ ನಾನು ಸ್ವಲ್ಪ ಇಂಗಿಡಿಸಿ ಹೇಳ್ತೀನಿ, ಕೇಳ್ರಿ. ಪಚ್ಚೆ ಆಯಿಲು ನಾನು ಮಾರ್ತಾಯಿದ್ದೀನಿ. ಒಂದು ಆಯಿಲು, ನಡ ನೋವುಕ, ಮೊಣಕಾಲು ನೋವುಕ. ಅದಕ್ಕೆ ಸ್ಯಾನೆ ಜನ ಫೋನ್ಗಳು ಮಾಡೋರು, ಬಂದು ತಗೊಂಡು ಹೋಗವ್ರೆ, ಕೊಟ್ಟಿದ್ದೀನಿ. ಇಬ್ಬರು ಹೊಸ ಕಸ್ಟಮರ್ ಒಬ್ಬರು ಫೋನ್ ಮಾಡಿದ್ರು, ಸರ್ ನನಗೆ ಬ್ಯಾಕ್ ಪೇನ್ ಐತೆ, ಈ ಆಯಿಲ್ ನಿಮ್ಮ ಹತ್ರ ಸಿಗ್ತದಂತೆ, ನಂಬರ್ ಕೊಟ್ಟರು. ಎಲ್ಲಿಗೆ ಬರಬೇಕು ಸರ್ ಅಂದರೆ, ಸರ್ ಕುರುಬಟ್ಟಿ ಗೋಲ್ಡನ್ ಸಿಟಿಗೆ ಬರ್ರಿ, ಅಲ್ಲೇ ಇರೋದು. ನೀವು ಬಂದರೆ ನಾನು ಸ್ವಲ್ಪ ಅದ್ರ ಬಗ್ಗೆ ಡೀಟೇಲಾಗಿ ನಿಮ್ಗೆ ಹೇಳ್ತೀನಿ, ಎಷ್ಟು ಕ್ಲೀನಾಗಿ ಅದನ್ನ ಮಾಡಬೇಕು, ಮಸಾಜ್ ಮಾಡಬೇಕು ಅಂತೆಲ್ಲ ಹೇಳ್ಕೊಡ್ತೀನಿ, ಬರ್ರಿ ಅಂದೆ. ಬಂದರು, ಆಯಿಲು ನಮ್ಮ ಮನೆಗೆ ಬಂದರು. ನಾನು ಅವ್ರ ಕೈಗೆ ಆಯಿಲ್ ಕೊಟ್ಟೆ, ಆ ಡೀಟೇಲೆಲ್ಲ ಹೇಳ್ತಾ ಇದ್ದೆ. ಸರ್ ಬೆಳಗ್ಗೆ ಸಾಯಂಕಾಲ ಕಂಪಲ್ಸರಿ ಉಜ್ಜಿರಿ, ಸೂಪರಾಗಿ ಕೆಲಸ ಮಾಡ್ತದೆ, ಏನು ತೊಂದರೆ ಇಲ್ಲ ಅಂತ ಹೇಳಿದೆ. ನಮ್ಮ ಮನೆಗಿರೋ ಫೋಟೋಗಳೆಲ್ಲ ನೋಡಿದ್ರು. ಏನು ಸರ್, ಏನು ಇಷ್ಟೊಂದು ಆನಂದವಾಗದೆ, ನಿಮ್ಮ ಮನೆಗೆ ಬಂದರೆ ಒಂದು ಎನರ್ಜಿ ಬರ್ತದೆ ಸರ್ ಅಂದರು. ಹೌದು ಸರ್ ಅಂದೆ. ಆಮ್ಯಾಗ ನಾನು ಅವ್ರು ಹಿಂಗೆ ಸ್ವಲ್ಪ ಹೊತ್ತು ಮಾತಾಡ್ತಾ ನನ್ನ ಹತ್ರ ಇರೋ ನಿಜಗಳು, ಸತ್ಯಗಳು, ನಾನು ಬರೀ ಸತ್ಯಗಳು ಮಾತ್ರ ಹೇಳಿದೆ. ಅವ್ರಿಗೆ ತುಂಬ ಖುಷಿ ಆಯಿತು. ಏನು ಸರ್ ಇಷ್ಟು ಒಂದು ವಿಷಯ ಮಾಡ್ಕೊಂಡಿದ್ದೀರ, ನೀವು ಕತೆ ಬರಿಬಾರ್ದಾ? ನಾನು ಕತೆಗಳೆಲ್ಲ ಸೇಲ್ಸ್ ಮಾಡಿ ಕೊಡ್ತೀನಿ ಸರ್, ನಿಮ್ಮಂಥವ್ರ ಹತ್ರ ಕನೆಕ್ಟ್ ಮಾಡಿ ಕೊಡ್ತೀನಿ, ಅದೇ ನನ್ನ ಕೆಲಸ ಅಂದರು. ತುಂಬ ಥ್ಯಾಂಕ್ ಯು ಸರ್ ಅಂದೆ. ಆಮ್ಯಾಗ ಇಷ್ಟೊತ್ತು ನೀವು ಮಾತಾಡ್ತಿರಲ್ಲ, ಇದ್ರನ್ನೇ ಒಂದು 500 ರೂಪಾಯಿ ಪೇಪರಾಗ ಇಲ್ಲ 1000 ರೂಪಾಯಿ ಪೇಪರಾಗೋ ಕ್ಲೀನಾಗಿ ಬರ್ಕೊಂಡು ಎಷ್ಟು ಕಂಟನ್ಗಳಾಗ್ತಾವೋ ಅಷ್ಟು ಕಂಟನ್ಗಳು, ಒಂದು ಪೇಪರು ಒಂದು ಕಂಟನ್ನು, ಅದು ಎಲ್ಲ ಬರ್ಕೊಂಡು ಎತ್ಕೊಂಬರ್ರಿ. ನನ್ನ ಕೈಗೆ ಆಗಿದ್ದು ಮಾತ್ರ ನಾನು ಹೆಲ್ಪ್ ಮಾಡ್ತೀನಿ, ಅದನ್ನ ಸೇಲ್ಸ್ ಮಾಡಿಕೊಡ್ತೀನಿ ಅಂದರು. ಸರ್ ನಾನು ಇನ್ನೂ ಡೈರಿನೂ ಬರೆದು ಮಡಗಿದ್ದೀನಿ, ಅದನ್ನ ಸೆದುವ್ರಿ ಅಂತ ಕೊಟ್ಟೆ. ನನ್ನ ಜೀವನದಲ್ಲಿ ನಡೆದಿದ್ದ ವಿಷಯಗಳನ್ನ ಎಲ್ಲದರಲ್ಲಿ ಬರೆದಿಕ್ಕಿದ್ದೀನಿ. ನಾನು ಎಷ್ಟು ಕಷ್ಟ ಬಿದ್ದೆ, ಎಷ್ಟು ಅವಮಾನ ಬಿದ್ದೆ, ಎಷ್ಟು ನೋವು ತಿಂದೆ, ಯಾವ ಥರ ನಾನು ಬೆಳೆದಿದ್ದಕ್ಕೆ ಪರಮಾತ್ಮಗೆ ಎಷ್ಟು ಫಲನ ಕೊಟ್ಟವನೇ ಎಲ್ಲ ಅದ್ರಾಗ ಬರೆದಿಕ್ಕಿದ್ದೀನಿ. ನನ್ರಿ ಕಡನಾಗ ಬದುಕಿದೆ ನಾನು ಅನ್ನೋದ್ರಾಗ ಅದು ಬರೆದಿಕ್ಕಿದೆ. ಅದು ಸೆದುವುದು ನೋಡಿದ್ರು. ಇದನ್ನೇ ಸರ್ ನಾನು ಕೇಳಿದ್ದು, ನಿಮ್ಮ ಹತ್ರ ಮಿರಾಕಲ್ ಐತೆ, ನಿಮ್ಮ ಹತ್ರ ಸಾಧನೆ ಮಾಡೋ ಶಕ್ತಿ ಐತೆ, ದಯವಿಟ್ಟು ನೀವು ಸಾಧನೆಗಳನ್ನು ಮಾಡಿರಿ ಅಂತ ಹೇಳಿದ್ದು ತಕ್ಷಣವೇ ನನಗೆ ತುಂಬ ಖುಷಿ ಆಯಿತು, ತುಂಬ ಸಂತೋಷ ಆಯಿತು. ಈ ಪ್ರಪಂಚದಾಗ ಆವಾಗೇ ಇನ್ನೊಂದಕ್ಕಿಂತ ನಾನು ಹುಟ್ಟಿ ಬಂದೆ, ದೊಡ್ಡ ಸಾಧಕನಾಗ ಅಂತೇಳೋ ಒಂದು ಅನುಭವ ಬಂದ್ಬಿಡ್ತು. ಕಣ್ಣಾಗ ನೀರು ಬಂದ್ಬಿಡ್ತು, ಹಳ ಬಂದ್ಬಿಡ್ತೀರಿ. ಇವಾಗ ತಿಳ್ಕೊಂಡ್ರೆ ಕಣ್ಣಾಗ ನೀರು ಬಂದು ನೋಡ್ರಿ. ದಯವಿಟ್ಟು ಯಾರೂ ಕಷ್ಟ ಬೀಳೋರು ಒಂದಿನ ಸುಖ ಕೊಡ್ತಾನೆ ಪರಮಾತ್ಮನು. ಏನದಕ್ಕೂ ಅಡಿಕ್ಟ್ ಆಗಿಬಿಡ್ರಿ ಕೆಟ್ಟ ವಿಷಯಗಳ್ಗೆ. ಸಾಕ್ಷಿ ನಾನೇ. ಆಮ್ಯಾಗ ಕತೆ ಎತ್ಕೊಬ್ಬ ಅಂತ ಹೇಳಿದ್ರು. ಕತೆ ಎತ್ಕೊಂಡೋಗಿ ಬರ್ದು ಅಲ್ಲಿ ಕೊಟ್ಟಿದ್ದ ತಕ್ಷಣ ಅವ್ರು ತಗೊಂಡ್ರು. ಸರ್ ನನ್ನ ಕೈಗೆ ಎಷ್ಟಾದೋ ಅಷ್ಟು ಕೊಡ್ತೀನಿ, ನೆಕ್ಸ್ಟು ಟೈಮ್ಗೆ ನಿಮ್ಗೆ ನಾನು ಚಾನ್ಸ್ ಕೊಡ್ತೀನಿ, ಅದ್ರಾಗ ನೋಡ್ಕೊಳ್ಳೋಣ ಅಂದರು. ಓಕೆ ಸರ್ ಅಂತ ಹೇಳಿದೆ. ನನಗೂ ತುಂಬ ಖುಷಿ ಆಯಿತು. ಅಲ್ಲಿ ಹಗ್ ಮಾಡ್ಕೊಂಡ್ರು. ಸರ್ ಚಂದಾಗದೆ, ತುಂಬ ಥ್ಯಾಂಕ್ ಯು ಅಂತ ಹೇಳಿದ್ರು. ನನಗೂ ತುಂಬ ಖುಷಿ ಆಯಿತು. ಪರಮಾತ್ಮಗೆ ಥ್ಯಾಂಕ್ಸ್ ಹೇಳಿದೆ. ಭೂಮಿ ತಾಯಿಗೆ ಬಿದ್ದು ಮುಗ್ತಾ ಇದ್ದೀನಿ. ಅವ್ರು ಕಿಟಕಿನಾಗ ನೋಡಿದ್ರು ನನ್ನ.
ಏನಿಂತು ಪಬ್ಲಿಕ್ಗೆ ಅವ್ರ ಪಾಟ್ಗೆ ಅವರು ಭೂಮಿಗೆ ಬಿದ್ದು ನಮಸ್ಕಾರ ಮಾಡ್ತಾವ್ರೆ ಅಂತ ನನ್ನ ಹತ್ರ ಬಂದರು ಅವರು. ಇದೇ ಸರ್ ನಿಮ್ಮ ಸಾಧನೆ, ಇದೇ ಸರ್ ನೀವು ಸಾಧಕರು ಅಂತ ನಾನು ಹೇಳಿದ್ದು ಅಂದರು. ಪರಮಾತ್ಮ ಇಲ್ದಿದ್ದ ಜಾಗನೇ ಇಲ್ಲ ಸರ್, ಪರಮಾತ್ಮ ಇಲ್ದಿದ್ದ ವಸ್ತುನೇ ಇಲ್ಲ ಸರ್. ಅದಕ್ಕೋಸ್ಕರ ನಾನು ಇಲ್ಲೇ ನಮ್ಮಪ್ಪನಿಗೆ ನನ್ರಿ ಹೇಳ್ತಾ ಇದ್ದೀನಿ ಸರ್ ಅಂದೆ. ಇದೇ ಸರ್ ನಿಮ್ಮ ಹತ್ರ ನಾನು ನೋಡಿದ್ದು ಸಾಧನೆಗಳು. ಇಂಥ ತಿಳುವಳಿಕೆ ಕೊಡೋಕೆ ಇಲ್ಲಿ ಯಾರೂ ಇಲ್ಲ. ಯಾಮಾಳಿಗಳಾಗಿ ಕೋಮಾಳಿಗಳಾಗಿ ಬದುಕ್ತಾವ್ರೆ. ನೀವು ಅದ್ಭುತವಾದ ತಿಳುವಳಿಕೆಯನ್ನು ಕೊಡ್ತಾ ಇದ್ದೀರಾ, ನಿಮಗಿನ್ನೂ ಒಳ್ಳೆಯದಾಗ್ತದೆ ಅಂತ ಹೇಳಿದ್ರು. ಆಶೀರ್ವಾದ ಮಾಡಿ ಕಳಿಸಿದ್ರು. ನಾನು ಬಂದೆ. ಇನ್ನೂ ಬರೆಯೋಕೆ ಒಂದೊಂದೇ ಕೊಡ್ತಾಯಿದ್ದೀನಿ. ಅವರು ಸೇಲ್ಸ್ ಮಾಡಿ ಕೊಡ್ತಾವ್ರೆ. ಪರಮಾತ್ಮನಿಗೆ ನನ್ರಿ ಕಡನಾಗಿ ಇದ್ದೀನಿ. ಇವತ್ತೊಂದು ನನ್ನ ಜೀವನದಾಗ ಮಿರಾಕಲ್ ನಡೀತು. ಆವತ್ತು ನನಗೆ ಕೆಲಸ ನನಗೆ ಗಿಫ್ಟ್ ಕೊಟ್ಟಿದ್ದು ಪಿಕ್ಚರಾಗೆ ಕತೆ ಬರೆಯೋದು. ಇವತ್ತು ನನ್ನ ಜೀವನಾಗ ನಾನು ನಡೆದಿದ್ದಕ್ಕೆ ಫಲನ್ಗಳು ಪರಮಾತ್ಮ ಕೊಟ್ಕೊಂಡು ಬಂದ. ಇವತ್ತು ಸೂಪರ್ ಫಲನ್ ಒಂದು ಕೊಟ್ಟ. ಏನಪ್ಪ ಅಂದರೆ ಉಳುವರ್ ಸಂತೆಗೆ ಕಾಯಿ ತರಕ್ಕೆ ಹೋದೆ. ಉಳುವರ್ ಸಂತೆಗೆ ಕಾಯಿ ತರಕ್ಕೆ ಹೋಗೋವಾಗ ಕಾಯಿಗಳೆಲ್ಲ ತಕ್ಕೊಂಡು ಆಚೆ ಬಂದೆ. ಒಬ್ಬರು ರೋಡ್ಡಾಗ ಕಾಯಿಗಳು ಹಾಕ್ಕೊಂಡು ಮಾರ್ತಾಯಿದ್ರು. ಸೋರೆಕಾಯಿ, ನಾಟಿಕಾಯಿ ಸೂಪರಾಗಿತ್ತು. ಸರಿ ತಗೋಣ ಅಂದ್ಬಿಟ್ಟು ತಗೊಂಡು ಎತ್ತಿ ಬ್ಯಾಗಾಗಿ ಮಡಗಿದೆ. ಪಟ 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 ಮಳೆ ಬಂದ್ಬಿಡ್ತು. ನೋಡಿದ್ರೆ ವಿಪರೀತ ಮಳೆ, ಸಿಕ್ಕಾಪಟ್ಟೆ ಮಳೆ ಬಂದ್ಬಿಡ್ತು. ನಾನು ಆ ಅಕ್ಕನ ಕೈಗೆ 200 ರೂಪಾಯಿ ನೋಟ್ ಕೊಟ್ಟೆ. ಸಿಲ್ಡ್ರೆ ಎಷ್ಟು ಕೊಟ್ಲು ಅಂತ ನಾನು ನೋಡಿಲ್ಲ. ಜೋಪಾಗಿ ಇಕ್ಕೊಂಡು ಬಂದ್ಬಿಟ್ಟೆ. ನಾನು ನಿಂದೋದೆ, ನೇರ ಕಾರ್ ಎತ್ಕೊಂಡು ಮನೆಗೆ ಬಂದ್ಬಿಟ್ಟೆ. ಸರಿ ಸಲ್ಟ್ ಬಿಚ್ಚನ ಚೇಂಜ್ ಮಾಡೋಣ ಅಂದ್ಬಿಟ್ಟು ಸಲ್ಟ್ ಬಿಚ್ಚಕ್ಕೆ ಕಾಸು ಎತ್ತಿ ಇಲ್ಲಿ ಒಂದು ಸ್ಲಾಪ್ ಮ್ಯಾಗ ಮಡಗಿದೆ. ನೋಡಿದ್ರೆ ಕಾಸು ಎಕ್ಸ್ಟ್ರಾ ಇತ್ತು. ನಾನು ಎತ್ಕೊಂಡೋಗಿದ್ದು 400 ರೂಪಾಯಿ. ಕಾಸು ಎಕ್ಸ್ಟ್ರಾ ಆಯ್ತಲ್ಲ. ಒಳಗೇ ಅರ್ಧ ಕಾಸು ಸೆಲ್ವಾಯಿತು. ಇನ್ನು 200 ರೂಪಾಯಿ ಅದ್ರಾಗ ಯಾಕೆ ಸಿಲ್ಡ್ರೆ ಕೊಡಬೇಕಾಗಿರೋದು 140 ರೂಪಾಯಿ. ನಾನು ಸೋರೆಕಾಯಿ ತಗೊಂಡೆ. ಇನ್ನು 60 ರೂಪಾಯಿ ನಮ್ಗೆ ಕೊಡಬೇಕಾಗಿರೋದು. ಅವರು 360 ರೂಪಾಯಿ ನಾನು ಕೊಟ್ಟವ್ರೆ. ಸರಿ ಹಂಗೆ ಹೋಗಿ ಆ ಅಕ್ಕನ ಕೈಗೆ ಕೊಟ್ಟೆ ನಾನು. ಅಕ್ಕ ನನಗೆ ಎಕ್ಸ್ಟ್ರಾ ಕೊಟ್ಬಿಟ್ಟಿದ್ದೀರಾ, ದಯವಿಟ್ಟು ಮಡ್ಕರ್ರಿ ಅಂತ. ಆವಾಗ ಆ ಅಕ್ಕ ಹೇಳಿದ್ರು, ತುಂಬ ಟ್ಯಾಂಕ್ಸ್ ಅಪ್ಪ ಅಂದರು. ನಾನು ಹೇಳಿದೆ, ಅಕ್ಕ ಎಲ್ಲೂ ಯಾಮಾರಬೇಡಿರಕ್ಕ, ಈ ಥರ ಯಾಮಾರಿಗೆ ಕೊಡಬೇಡ್ರಿ ಅಂದೆ. ಅಪ್ಪ ನಾನು ಎಷ್ಟೋಕ್ಕಿಂತ ಯಾಮಾರಿರ್ಬೋದು, ಯಾರನ್ನೂ ಯಾಮಾರಿಸಿಲ್ಲ. ನಾನು ಯಾರನ್ನೂ ಯಾಮಾರಿಸಿಲ್ಲ ಅನ್ನೋದಕ್ಕೆ ನೀನೇ ಸಾಕ್ಷಿ. ಯಾಕಂದರೆ ಇವಾಗ ಕುರುಬಟ್ಟಿಗೆ ಎತ್ಕೊಂಡೋಗಿ ತಿರ್ಗಾ ಅಲ್ಲಿಂಕ ಅದೇ ಸ್ಪೀಡಾಗಿ ಇಲ್ಲಿ ಕಳಿಸೋನೆ ಪರಮಾತ್ಮನ. ಅಂದರೆ ನಾನು ಎಷ್ಟು ಮಾತ್ರ ಕರೆಕ್ಟಾಗಿದ್ದಿದ್ರೆ ಆ ಪರಮಾತ್ಮ ನಿನ್ನ ಕಳಿಸಿರ್ಬೋದು. ನೀನೇ ಯೋಚನೆ ಮಾಡು ಅಂದ್ಲು. ಹೌದಕ್ಕ ಸತ್ಯ, ನೀವು ಹೇಳೋದ್ರಾಗ ಕ್ಲಿಯರಿಟಿ ಅದೇ ಅಂತೇಳ್ಬಿಟ್ಟು ಆ ಅಕ್ಕನ ಕಾಸು ಕೊಟ್ಬಿಟ್ಟು ಥ್ಯಾಂಕ್ಸ್ ಅಕ್ಕ, ಬತ್ತೀನಕ್ಕ ಅಂದೆ. ಅದಕ್ಕೆ ಆವಾಗ ಅಕ್ಕ ಹೇಳಿದ್ರು, ಅಪ್ಪ ನೀನು ತುಂಬ ಸಂದಾಗಿರ್ತೀಯ, ನೀನು ಸಂದಾಗಿರ್ತೀಯ, ನಿನ್ನ ಕುಟುಂಬನೂ ಸಂದಾಗಿರ್ತದೆ, ನಿನ್ನ ವಂಶನೇ ಸಂದಾಗಿರ್ತದಪ್ಪ. ಅಂಥೋ ಒಂದು ಪುಣ್ಯಾತ್ಮನು ನಿನ್ನ ಎತ್ತು ತಾಯಿ ತಂದೆ ನಿನ್ನ ಸಂದಾಗಿ ತುಂಬ ಸಾಕಿದ್ದಾರೆ ಅಂಥೇಳಿ ಆಶೀರ್ವಾದ ಮಾಡಿ ಕಳಿಸಿದ್ರು. ಅದೇ ಖುಷಿಯಾಗ ಸಂತೋಷದಾಗ ನಾನು ಮನೆಗೆ ಬಂದೆ. ಇದು ಇನ್ನೂ ದೊಡ್ಡ ಮಿರಾಕಲ್ಲು. ನಾನು ನಮ್ಮ ಮನೆ ತಗ ಬರೋ ಹೊತ್ಗೆ ನನ್ನ ತಾಗೊಬ್ಬರು 20 ವರ್ಷಕ್ಕೆ ಮುಂದ್ಗಡೆ ಒಂದು 30,000 ಇಸ್ಕೊಂಡಿದ್ರು. ನಾನು ಚಿಪ್ಸು ಸೆಡ್ ಹಾಕಕ್ಕೆ ಅವ್ರನ್ನ ಕರ್ಕೊಬಂದು ಸೆಡ್ ಹಾಕ್ಸ್ಕೊಂಡೆ. ವೆಲ್ಡಿಂಗ್ ಮಾಡ್ತಾಯಿದ್ರು ಅವರು. ಅವ್ರಿಗೆ ಏನೋ ಒಂದು ಸಮಯ ಸಂದರ್ಭ ಒಂದು 30,000 ರೂಪಾಯಿ ಸಾಲ ಬೇಕು ಅಂತ ಸೆಡ್ಡಲ್ಲಿ ಹಾಕ್ಕೊಟ್ಬಿಟ್ಟು 3 ದಿನಕ್ಕೆ ಬಂದರು. ಯಾವುದೋ ಒಂದು ಕಂಪ್ನಿಯಲ್ಲಿ ದೊಡ್ಡ ಆರ್ಡ್ರ್ ಬಂದೈತೆ ಅಣ್ಣ, ಸೆಡ್ ಹಾಕ್ಬೇಕಂತೆ. ಅದಕ್ಕೆ 2 ಗ್ರೈಂಡಿಂಗ್ ಮಿಷಿನು, 2 ಕಟಿಂಗ್ ಮಿಷಿನು, 2 ವೆಲ್ಡಿಂಗ್ ಮಿಷಿನ್ ತೆಗಿಬೇಕು. ನನಗೊಂದು 30,000 ಬೇಕು, 50,000 ಬೇಕು, ನಾವು 30,000ನ ಕೊಡ್ರಿ ಅಂತೇಳಿ ಈಸ್ಕೊಂಡು ಹೋಗಿದ್ರು. ನಾನು ಕೊಟ್ಟೆ, ಈಸ್ಕೊಂಡು ಹೋದರು. ನಾನು ಆ ಅಮ್ಮನ ಕಾಸು ಕೊಟ್ಬಿಟ್ಟು ಮನೆ ಹೊತ್ತಿಗೆ ಬರೋ ಹೊತ್ಗೆ ನಮ್ಮ ಮನೆ ತಗ ಬಂದು ನಿಂತವ್ರೆ ಅವರು. ಸರ್ ಮೊನ್ನೆ 20 ವರ್ಷಕ್ಕೆ ಮುಂದ್ಗಡೆ ಇಸ್ಕೋಗಿದ್ದ ಕಾಸು ನನಗೆ ಎತ್ಕೊಬಂದು ಒಂದು ಪುಣ್ಯಾತ್ಮರು ಕೊಟ್ಟರು. ನೋಡ್ರಿ, ನಾನು ಎತ್ಕೊಂಡೋಗಿದ್ದು ಕೊಟ್ಟಿದ್ದು 300 ರೂಪಾಯಿ ಸಿಲ್ಡ್ರೆ. ನನಗೆ ಕೊಟ್ಟಿದ್ದು 30,000. ನಾನು ಮರ್ತೋಗ್ಬಿಟ್ಟಿದ್ದೆ ಅದನ್ನ.
ಪರಮಾತ್ಮ ಕೊಟ್ಟು ಕಳ್ಸವನೆ. ಹಂಗೆ ನಿಮಗೂ ಕೊಡ್ತಾನೆ, ನಿಮಗೂ ಸಾಧನೆಗಳು ಕೊಡ್ತಾನೆ. ನಿಜವಾದ ದಾರಿಯಲ್ಲಿ ನಡೀರಿ, ಒಳ್ಳೆ ದಾರಿಗೆ ನಡೀರಿ. ಎಷ್ಟೇ ಕಷ್ಟ ಬಂದ್ರೂ ಅಳ್ಳಾಡಬೇಡ್ರಿ, ಹಸ್ರು ಬೇಡ್ರಿ, ಸೇಕ್ ಮಾಡಬೇಡ್ರಿ. ಗಾಳಿ ಬಂದಾಗ ಮರ ಎಷ್ಟು ಗಟ್ಟಿಯಾಗಿ ನಿಲ್ತದೋ ಅದೆಲ್ಲ ಸಾಧನೆ ಮಾಡೋ ಮರಗಳು. ಬಿದ್ದೋಗೋ ಮರಗಳು ಡಸ್ಟ್ಬಿನ್ಗೆ ಹೋಗ್ತವೆ. ಓಕೆನಾ? ನಾವು ಗಟ್ಟಿಯಾಗಿ ನಿಂತ್ಕೊಂಡ್ರೆ ಎಷ್ಟೇ ಗಾಳಿ ಬರಲಿ, ಎಷ್ಟೇ ಕಷ್ಟ ಬರಲಿ, ಎಷ್ಟೇ ಸುಖ ಬರಲಿ, ಆಡಂಬರ ಮಾಡಿಕೊಡ್ದು, ಆಡ ಕುಡ್ದು, ಅನ್ಯಾಯ ದಾರಿಗೆ ಹೋಗ್ಕೊಡ್ದು. ಈ ದಾರಿಗೆ ನೀವು ಬದುಕಿದ್ರೆ ನಿಮಗೆಲ್ಲ ಫಲಗಳು ಪರಮಾತ್ಮ ಕೊಡ್ತಾ ಹೋಗ್ತಾನೆ. ಇವತ್ತಿಲ್ಲ ನಾಳೆ ಕೊಡ್ತಾನೆ, ನಾಳೆ ಇಲ್ಲ ನಾಳಿದ್ದು ಕೊಡ್ತಾನೆ. ಅಂದರೆ ಲೇಟ್ ಆತ ರಾಸಿನೇ ಬಂದು ಕೊಡ್ತಾನೆ. ಎಲ್ರಿಗೂ ಬರ್ತದೆ, ಇದು ಎಲ್ರಿಗೂ ನಡೀತದೆ. ಎಕ್ಸಾಂಪಲ್ಕ, ಉದಾಹರಣೆಗೆ, ಸಾಕ್ಷಿಕ ನಾನು ಈ ವಿಡಿಯೋ ಮಾಡ್ತಾ ಇರೋದು. ದಯವಿಟ್ಟು ಎಲ್ಲರೂ ಇದನ್ನು ಫಾಲೋಅಪ್ ಮಾಡಿರಿ. ವೆರಿ ಸಿಂಪಲ್. ಒಳ್ಳೆ ದಾರಿಗೆ ನಡೀರಿ, ಒಳ್ಳೆ ಮಾತುಗಳನ್ನ ನುಡೀರಿ. ಎಲ್ಲರೂ ಪರಮಾತ್ಮ ಒಳ್ಳೆಯದೇ ಮಾಡ್ತಾನೆ. ಕೆಟ್ಟ ದಾರಿಗೆ ಹೋದರೆ ಕೆಟ್ಟಿದ್ದು, ಒಳ್ಳೆ ದಾರಿಗೆ ಹೋದರೆ ಒಳ್ಳೆಯದು. ಸಾಕ್ಷಿಕ ನಾನು ನನ್ನ ಎಕ್ಸಾಂಪಲಾಗಿ ಮಾಡಿಕೊಂಡು, ನನ್ನ ಸಾಕ್ಷಿಯಾಗಿ ಮಾಡಿಕೊಂಡು, ನನ್ನ ಅರ್ಥ ಮಾಡಿಕೊಂಡು, ನೀವು ಯಾರ್ಯಾರೆಲ್ಲ ಈ ವಿಡಿಯೋ ನೋಡೋರು ನಿಮ್ಮ ಮನಸ್ಸಾಗೂ ಈ ಎಣ್ಣೆಗಳಿದ್ದರೆ, ಈ ಗುಣಗಳಿದ್ದರೆ ನಿಮಗೂ ಒಳ್ಳೇದಾಗಲಿ, ಒಳ್ಳೇದಾಗೇ ಆಗ್ತದೆ. ಅದನ್ನ ತಿಳಿಸೋದಕ್ಕೋಸ್ಕರ ನಾನು ವೀಡಿಯೋ ಮಾಡಿದ್ದು. ಈ ವಿಡಿಯೋ ನೋಡಿಬಿಟ್ಟು ನಿಮಗೂ ಒಂದು ಧೈರ್ಯ ಬರ್ತದೆ, ಒಂದು ಎನರ್ಜಿ ಬರ್ತದೆ. ನಿಮ್ಮ ಜೀವನದಾಗ ನಿಮಗೂ ಮಿರಾಕಲ್ಗಳು ಬರ್ತಾ ಇರ್ತವೆ, ಅದೃಷ್ಟಗಳು ಬರ್ತಾ ಇರ್ತವೆ, ಸ್ಟಾರ್ಗಳು ಬರ್ತಾ ಇರ್ತವೆ. ಸ್ಟ್ರಾಂಗ್ ಆಗಿರಬೇಕು, ಇದಿರಬೇಕು ಅನ್ನೋದೇ ನಂದು ಈ ವಿಡಿಯೋ ಉದ್ದೇಶನ. ದಯವಿಟ್ಟು ಎಲ್ಲರೂ ನಿಮ್ಮನ್ನು ನಂಬಿರಿ, ನಿಮ್ಮನ್ನು ನೀವು ತುಂಬ ಪ್ರೀತಿ ಮಾಡಿರಿ. ನಿಮ್ಮ ಎದೆನ ನೀವೇ ತಟ್ಕರಿ, ನಿಮ್ಮನ್ನು ನೀವೇ ಹೊಗಳ್ಕರಿ, ನಿಮ್ಮನ್ನು ನೀವೇ ಪಾರಾಟ್ಕರಿ, ನಿಮ್ಮನ್ನು ನೀವೇ ಸಂತೋಷ ಪಟ್ಕರಿ. ಆಚೆ ಕಡೆ ಏನು ಹುಡ್ಕಕ್ಕೆ ಹೋಗ್ಬೇಡ್ರಿ. ಸಂತೋಷ, ಸುಖ, ನೆಮ್ಮದಿ, ದೇವ್ರನ್ನ ಆಚೆ ಹುಡ್ಕಕ್ಕೆ ಹೋಗ್ಬೇಡ್ರಿ. ನಿಮ್ಮಲ್ಲೇ ಐತೆ, ಅದನ್ನ ಹುಡುಕ್ರಿ. ಸಾಧನೆ ಕೂಡ ನಿಮ್ಮ ಹತ್ರನೇ ಇರೋದು, ಹುಡುಕ್ರಿ. ನಾನು ಹುಡುಕಿದೆ, ನನಗೂ ಸಿಕ್ತು. ನೀವು ಹುಡುಕಿದ್ರೆ ನಿಮಗೂ ಸಿಗ್ತದೆ. ಪರಮಾತ್ಮ ತಡ್ಕೋರಿಕೆ ಕೊಡೋದು. ಕಾಯಕವೇ ಕೈಲಾಸ ಬಸವಣ್ಣ ಹೇಳಿದ್ದಾರೆ. ನಾವು ಮಾಡೋ ಕೆಲಸದಾಗ ನಿಜ, ನ್ಯಾಯ, ಧರ್ಮ, ಪ್ರೀತಿ, ವಿಶ್ವಾಸ ಇತ್ತು ಅಂದರೆ ಫಲನ್ ಅವನು ಕೊಡ್ತಾನೆ. ಕೃಷ್ಣನು ಅರ್ಜುನ್ ಕೇಳೋದು ಇದೆ, ಅರ್ಜುನ ನಿನ್ನ ಕೆಲಸ ಮಾತ್ರ ಮಾಡು, ಫಲನ್ ನಾನು ಕೊಡ್ತೀನಿ. ನಮ್ಮ ಕೆಲಸ ನಾವು ನ್ಯಾಯವಾದ ರೀತಿಯಾಗಿ ಮಾಡೋಣ, ಫಲನ್ ಅವನು ಕೊಡ್ತಾನೆ. ಎಲ್ಲ ಅವನು ನೋಡ್ಕೊತಾನೆ. ನಮ್ಮ ಕೆಲಸ, ನಮ್ಮ ಧರ್ಮ, ನಮ್ಮ ನ್ಯಾಯ, ನಮ್ಮ ಪ್ರೀತಿ, ವಿಶ್ವಾಸ ಇದ್ರಾಗ ಮಾತ್ರ ನಾವು ಫೋಕಸ್ ಆಗಿ ಬದುಕೋಣ. ಪರಮಾತ್ಮ ಒಳ್ಳೆಯದೇ ಮಾಡ್ತಾನೆ ಅನ್ನೋ ನಂಬಿಕೆಗ ಬದುಕೋಣ. ಇನ್ನೂ ಸಾಧನೆಗಳು ಕೊಡ್ತಾನೆ. ಉದಾಹರಣೆ, ಈ ಒಂದು ವಿಡಿಯೋ ನಿಮಗೆ ತಿಳಿಲಿ ಅದಕ್ಕೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ. ನೀವು ಒಂದಿನ ಸಾಧಕರು ಮಾಡ್ತೀರಾ. ಸಾಧನೆ ಮಾಡೋವಾಗ ಮಿರಾಕಲ್ ನಿಮಗೂ ಬಂದಾಗ ನನಗೊಂದು ಕಮೆಂಟ್ ಹಾಕ್ರಿ, ಪರಮಾತ್ಮನಿಗೂ ಒಂದು ಕಮೆಂಟ್ ಹಾಕ್ರಿ. ಥ್ಯಾಂಕ್ ಯು ಪರಮಾತ್ಮ ಅಂದ್ಬಿಟ್ಟು. ದಯವಿಟ್ಟು ಎಲ್ರಿಗೂ ಒಳ್ಳೆಯದಾಗಲಿ. ಹಣ, ಆರೋಗ್ಯ, ಐಶ್ವರ್ಯದಿಂದ, ಸುಖ, ಶಾಂತಿ, ನೆಮ್ಮದಿಯಿಂದ ಎಲ್ಲರೂ ಬದುಕೋಣ ಅಂಥೇಳಿ ನಾನು ವಿಡಿಯೋ ಮುಗಿಸ್ಕೊತೀನಿ. ತುಂಬ ಥ್ಯಾಂಕ್ ಯು.